ವಿಡಿಯೋ ತೆಗೆದಲ್ಲ ಡಿಒ ಚೆಕ್ ಕಳಿಸ್ತೀನಿ. ಕ್ಲೀನಾಗಿ ಇದು ಮಾಡ್ಬಿಟ್ಟು ಕಳಿಸಿ. ನೋಡಿ, ಸರ್ಕಾರಿ ಹಾಸ್ಪಿಟ್ಲಲ್ಲಿ ಇವತ್ತು ಊಟದ ಸಾರಿನೊಳಗಡೆ ಗೊಣ್ಣೆ ಹುಳು ಅಂತಾರಲ್ಲ ಹುಳ ಇದೆ. ಇದನ್ನು ಅಡುಗೆ ಮಾಡುವ ಸಮೇತ ಒಪ್ಕೊಂಡಿದ್ದಾರೆ. ಅದೇನು ಸಮಸ್ಯೆ ಹೇಳಿ ನೀವು ಹೇಳಿ. ಮಿಸ್ ಆಗಿ ಸಿಂಟೆಕ್ಸ್ ಅಲ್ಲಿ ಏನೇನಿದೆ? ಎಷ್ಟಿದ್ದಾವೆ? ಎಷ್ಟು ಸುಮಾರು ಅಂದ್ರೆ ಎಷ್ಟು? 3-4 ಇದೆ ಅಲ್ವಾ? ಎಷ್ಟು ದಿನ ಆಯ್ತು ಕ್ಲೀನ್ ಮಾಡಿದ್ರೆ? ಎಷ್ಟು ತಿಂಗಳಾಯ್ತು? ಈ ತರ ಮನುಷ್ಯನಿಗೆ ಈ ತರ ತಿನ್ನ ಕೊಟ್ರೆ ಆಗುತ್ತೆ. ಮೈಸೂರು ಕರೀಲಿ ನೀವು ತಿಂತೀರದ್ನ ಬಿಡಿ ಅಣ್ಣ, ಸಾಕು ಕೊಡಿ. ನೀವು ಅಲ್ಲ ಅಂತ ವಾದನೆ ಮಾಡ್ತಿದ್ದೀರಾ. ಬದನೆಕಾಯಿ ಯಾವ ಸೀಮೆ ಬದನೆಕಾಯಿ ಅಲ್ಲ, ಬದನೆಕಾಯಿ ಮಟನ್ ಬದನೆಕಾಯಿ ರಬ್ಬರ್ ಇದ್ದಂಗೆ ಇರುತ್ತೆ ಬದನೆಕಾಯಿ. ಸಿಂಟೆಕ್ಸ್ ಅಲ್ಲಿ ಬಿಡಿ, ವಿಡಿಯೋ ಎಲ್ಲ ಇದೆ, ಅವ್ರ ವಿಡಿಯೋ ಇದೆ. ಆಲೂಗಡ್ಡೆ ಅಂದ, ಬದನೆಕಾಯಿ ಅಂದ ಹೇಳಿ. ಮಕ್ಕಳು ವಯಸ್ಸಾದವರು ಎಲ್ಲ ತಿಂತಾರೆ. ಅವ್ರು ಸ್ವಲ್ಪ ಈಗ ಒಂದು ಕೆಲಸ ಮಾಡಿ, ಈಗೆಲ್ಲ ಊಟ ಮಾಡಿದ್ದಾರೆ, ಏನು ಸ್ಟಾಪ್ ಮಾಡಿ, ಊಟ ಕೊಡಬೇಡಿ. ಊಟ ಮಾಡಿ ಎಲ್ಲರೂ ಊಟ ಮಾಡಿ ಮಾತಾಡಬೇಡಿ ಅವರಿಗೆ. ನೀವು ಅಡುಗೆ ಮಾಡಬೇಡಿ, ಓನರ್ ಬರಲಿ, ನಿಮ್ಮ ಏಜೆನ್ಸಿ ತಗೊಂಡಿಲ್ಲ ಅವ್ರು ಬರಲಿ, ಅಲ್ಲಿ ನಾವು ಬೇರೆ ಊಟ ಕೊಡ್ತೀವಿ. ಅಲ್ಲ ಸರ್, ಈಗ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಈಗ ಅಡುಗೆ ಮಾಡೋರು, ಇವರು ಅಡುಗೆ ಮಾಡೋದು ಸಿಂಟೆಕ್ಸ್ ಕ್ಲೀನ್ ಮಾಡಬೇಕು. ಅವ್ರಿಗೆ ಸಪ್ರೇಟ್ ಆಗಿ ಮೋಟರ್ ಎಲ್ಲ ಇಟ್ಟು ಸಿಂಟೆಕ್ಸ್ ಮಾಡಿಸ್ಕೋಬೇಕು. 3 ತಿಂಗಳು ಮಾಡಬೇಕು ಸರ್. ಕಮ್ಮಿ ಒಂದು 5-6 ಜಾಸ್ತಿ. ನಾನು ಹತ್ತು ನೋಡ್ರಿ, ಯಾಕೆ ಗೊತ್ತಾ, ಡೌಟ್ ಕೇಳಬೇಕು. ಇವರೆಲ್ಲ ತಂದ್ಬಿಟ್ಟು ಮನೆ ತಂದ್ಬಿಟ್ಟು ಇಷ್ಟ ಆಗ್ತೀರಾ? ಹೇಳಿದ್ದು ಅಲ್ಲಿದೆ. ಅಲ್ಲಲ್ಲ, ನಾವು ಈಗ ಯಾವುದೇ ಪೇಷಂಟ್ ಕಂಪ್ಲೇಂಟ್ ಮಾಡ್ತೀವಿ ಏನು ಗೊತ್ತಾ, ಪ್ರತಿ ದಿವಸ ಊಟನ ಸೇವ್ ಮಾಡಿರ್ತೀವಿ ನಾವು. ಪ್ರತಿ ದಿವಸ ಊಟ ಆಫೀಸರು ಒಂದು ಇರ್ತೀವಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, 3 ಊಟ ಇಡಬೇಕು. ಆ ಊಟನ ನಾವು 24 hours ಇಟ್ಕೊಂಡಿರ್ತೀವಿ. ಇಟ್ಕೊಂಡು ಒಂದು ಊಟ ನಮ್ಮವರೇ ಮಾಡಬೇಕು. ಅಂದರೆ ನಮ್ಮ ಆಫೀಸಲ್ಲಿ ಯಾರಿರ್ತ ನಾವು ಊಟ ಮಾಡ್ತೀವಲ್ಲ, ನಾವು ಊಟ ಮಾಡ್ತೀವಲ್ಲ. ಯಾರೋ ನಾನು ಇರ್ಬೋದು, ನಾನು ಮಾಡಲ್ಲ, FDC ಇವತ್ತು ಯಾರೊಬ್ರು ಇರುತ್ತೆ, ಯಾರೋ ಊಟ ಮಾಡ್ತೀವಿ. ಈಗ ಅಲ್ಲಿ ತನಕ ನೀವು ಮಾಡಬೇಡಿಪ್ಪ. ಈಗ ನೀವು ಮಾಡಬೇಡಿ, ನಾವು ಅದನ್ನು ಆಲ್ಟ್ರೇಟ್ ಮಾಡಿ. ಈಗ ಮಿಸ್ಟೇಕ್ ಮಾಡಿಬಿಟ್ಟು ನಾವು ಹಾಸ್ಪಿಟ್ಲಿಗೆ ಕೆಟ್ಟ ಸುತ್ತಾರೋದಾದ್ರೆ ಇಷ್ಟೇ ಊಟ ಮಾಡಿ ದಯವಿಟ್ಟು ಸುಮ್ಮನೆ ಅಮ್ಮ. ಹೌದಮ್ಮ, ಹೌದು ನೋಡಿ, ಹೇಳ್ತೀನಿ ಕೇಳಿ. ಹೌದಾ? ಒಂದ್ ನಿಮಿಷ ಇರಿಮ್ಮ. ನಿನಗೆ ಆಪರೇಷನ್ ನಾವೇ ಮಾಡಿದ್ರೆ ನನಗೂ ಗೊತ್ತು ಅದು ಆಪರೇಷನ್ ನಾವು ಮಾಡಿದ್ದೀನಿ ಅಂತ. ನಾವು ಅದನ್ನ ಇಲ್ಲಿ ಕಾರಣ ಕೊಡಕ್ ಆಗಲ್ಲ ತಾಯಿ. ಸ್ವಲ್ಪ ಹೇಳತ್ತಂಗೆ ಕೇಳ್ತಾಯಿ. ಅಮ್ಮ ನಾನು ಹೇಳ್ತಂಗೆ ಕೇಳು. ಈಗ ಅಲ್ಲಿ ನೀವು ಅಕ್ಕಿ ಬೇಳೆ ರೆಡಿ ಮಾಡಿದ್ಮೇಲೆ ನೀರು ಬರ್ತದೆ, ನೀರು ಗ್ಯಾಪ್ ಹಾಕಿದ್ವಿ. ಯಾವ್ದು ಕ್ಯಾಪ್? ಮತ್ತೆ ಹೆಂಗೆ ಹುಳ ನಲ್ಲಿಂದ ಪಾಸ್ ಆಗಿ ಬಂದಿರೋದು ಅಲ್ವಾ? ನೀವು ಏನಿಲ್ಲ, ನೀವು ಟ್ಯಾಂಕ್ ಒಂದು ಕ್ಲೀನ್ ಮಾಡಿದ್ರೆ ಹೇಳ್ತೀನಿ ಕೇಳಿ ಹೇಳಿ. ಫಸ್ಟ್ ಬರೀ ಬಕೆಟ್ ಇದು ಮಾಡಿದ್ರು, ಈಗ ಟ್ರಾಲಿ ಮಾಡಿಕೊಟ್ಟಿದ್ದಾರೆ, ಕವರಿಂಗ್ ಮಾಡಿದ್ದಾರೆ, ಚೇಂಜ್ ಮಾಡಿಕೊಟ್ಟಿದ್ದಾರೆ. ಈ ತರ ಪ್ರಾಬ್ಲಮ್ ಹೇಳ್ತೀನಿ ಕೇಳಿ. ನಾವು 100 ದಿವಸ ಚೆನ್ನಾಗಿ ಕೊಡ್ಬೋದು, 1 ದಿವಸ ಸರಿಯಾಗಿ ಕೊಟ್ಟಿಲ್ಲ ಅಂತ ಅಂದ್ರೆ 10 ನಿಮಿಷ ಬರ್ತೀನಿ. 10 ನಿಮಿಷ ಬರ್ತೀನಿ. ನಾವು 100 ದಿವಸ ಚೆನ್ನಾಗಿ ಕೊಟ್ಟು 1 ದಿವಸ ಚೆನ್ನಾಗಿ ಕೊಡ್ಲಿಲ್ಲ ಅಂತಂದ್ರೆ ನೀವು ಒಂದು ಕೆಲಸ ಮಾಡಿ ಸರ್, ಅಲ್ಲಿ ಸಿಂಟೆಕ್ಸ್ ರಿಮೂವ್ ಮಾಡಿ, ಆ ಪೈಪಿಂಗ್ ಎಲ್ಲ ಕ್ಲೀನ್ ಮಾಡಿ. ನಾಳೆ ನೀವು ಸಮಸ್ಯೆ ಬರಬಾರ್ದು ಆಯ್ತಾ? ನಿಮ್ಮ ಹೊಟ್ಟೆ ಹೊಡೆಯಕ್ಕೆ ಸರ್, ಈ ಸಮಸ್ಯೆ ನಾನು ಎಲ್ಲಿದ್ದು ನನಗೆ ವಿಡಿಯೋ ಬರುತ್ತೆ, ನಾನು ಗ್ಯಾರೇಜಲ್ಲಿ ಇದ್ದು ನನಗೆ ವಿಡಿಯೋ ಬರುತ್ತೆ. ದಯವಿಟ್ಟು ನಾವು ಹಾಸ್ಪಿಟ್ಲಿಗೆ ಮರೆಯುತ್ತೀವಿ, ಯಾಕೆ ನಾನು ರೆಡಿ ಇಲ್ಲ ಆಯ್ತಾ? ಇದು ಬೇರೆ ಯಾವ ತರ ಸಂಘಟನೆ ಬಂದಿದೆ, ಏನೇನಾಗೋದು ಯೋಚನೆ ಮಾಡಿ. ಗೊತ್ತಿದೆ ನಿಮ್ಗೆ? ನನಗೆ ಗೊತ್ತಿದೆ. ನಾನೇ ಇದು ಈ ಸಂಜೆಯಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಫಾಲೋ ಅಪ್ ಮಾಡ್ತೀನಿ. ಸದ್ಯಕ್ಕೆ ನೀವು ಅಡಿಗೆ ಮಾಡಿ. ನಾನು ಬೇರೆ ಆಲ್ಟ್ರೇಟ್ ಮಾಡ್ತೀನಿ. ನಮಗೆ ಏನ್ ಗೊತ್ತಾ, ನೀವೇನೋ ಮಿಸ್ಟೇಕ್ ಮಾಡೋದ್ರಿಂದ ನಾವು ತಲೆ ಇವತ್ತು ನಾಳೆ ಮಾಡಿ, ನಾಳೆ ನಾವು ತಲೆ ತಗ್ಸಕ್ ರೆಡಿ ಇಲ್ಲಪ್ಪ. ಯಾಕಂದ್ರೆ ಅವ್ರು ಅಡಿಗೆ ಮಾಡ್ತಾರೆ, ಅವ್ರು ಕ್ಲೀನ್ ಮಾಡಿಸ್ಬೇಕು. ಕ್ಲೀನ್ ಮಾಡೋದು ನಿಮಗೆ ಕ್ಲೀನ್ ಮಾಡೋರು ಬೇರೆ ಬರ್ತಾರೆ. ಸ್ಥಳ ಕೊಟ್ಟಿದ್ದೀವಿ, ಹೌದಾ? ನೀರು ಕೊಟ್ಟಿದ್ದೀವಿ, ವ್ಯವಸ್ಥೆಗಳು ಮಾಡ್ಕೊಟ್ಟಿದ್ದೀವಿ. ಎಲ್ಲ ಮಾಡ್ಕೊಟ್ಟಾಗ ನೀವು ಆ ಜವಾಬ್ದಾರಿ ಎಷ್ಟು ಜನ ಊಟ ಮಾಡಿದ್ದಾರೆ ಯೋಚನೆ ಮಾಡಿ. ತಪ್ಪಾಗುತ್ತಲ್ವಾ? ನಿಮ್ಮಲ್ಲಿ ನಿಮ್ಮ ಹೆಂಡತಿ ಮಾಡ್ತೀವಿ, ತಲೆ ಮೇಲೆ ಬಿಸಾಕ್ತಿರಲ್ವಾ? ಯೋಚನೆ ಮಾಡಿ, ಎಷ್ಟು ಜನ ಊಟ ಕೊಡಿರ ಆ ಥರ? ಇವ್ರು ಕರ್ಸಿ, ನಾನು ವುಮನ್ ಸೆಕ್ಯೂರಿಟಿ ಟೋಟಲ್ ಕುಡಿಯೋ ನೀರಿನ ಸಿಂಟೆಕ್ಸ್ ಎಲ್ಲ ಕ್ಲಿಯರ್ ಮಾಡಿ. ಇದು ಮಾಡ್ತೀವಿ ರಮೇಶ್. ಒಂದು ಬುಕ್ಕೆ ಇದೆ, ಅದಕ್ಕೆ 3 ತಿಂಗಳು ಟ್ಯಾಂಕ್ ಬುಕ್ ತಗೊಂಡೋಗಿ ಬಿಯರ್ ಇಟ್ರೆ ಆಗಲ್ಲ ಸರ್, ಕ್ಲೀನ್ ಮಾಡ್ಬೇಕು. ವರ್ಷ ಆಗಿದೆ ಅಕ್ಕಿ, ನಾನು ಹಚ್ಚಿದ್ದೀನಿ, ವಿಡಿಯೋ ಮಾಡಿದ್ದೀನಿ, ವರ್ಷ ಆಗಿದೆ ಆಯ್ತಾ? ಏನ್ ಸೇಫ್ಟಿ ಇದೆ? ಹಾವು ಚೇಳನ್ ಅಂತಿದ್ರೆ ಯಾರು ಹೆಚ್ಚು ಕಮ್ಮಿ ಆದ್ರೆ ರೆಫರ್ ಮಾಡ್ತಾರೆ ಆಸ್ಪತ್ರೆಗೆ, ಹೋದ್ರೆ ಸಾಕಾಗ್ತಾರೆ. ಸಮಸ್ಯೆ ಆಗ್ಬಾರ್ದು ಈ ತರದೆಲ್ಲ. ಹಂಗಲ್ಲಮ್ಮ, ನಾನು ಅವ್ರೇನ್ ಹೇಳ್ತೀನಿ
ಗೊತ್ತಾ, ಬುಕ್ ಒಳಗಿಡೋದಲ್ಲ. ನೀವು ಟ್ಯಾಂಕ್ ಕ್ಲೀನ್ ಮಾಡಿಸಿದ್ನ ಬುಕ್ ಬರಿತೀವಲ್ಲ, ಆ ಬುಕ್ ನಿಮ್ಗೆ ಇದ್ರಿ ಕಿಚನ್ ಅಲ್ಲಿ ಇರ್ಬೇಕು. ಯಾರು ಬಂತು ಯಾವಾಗ ಕ್ಲೀನ್ ಮಾಡಿಸಿದ್ದು? ಮೇಡಮ್ ಗೌರಿ ಅವರೇ, ನೀವು ದುಡ್ಡು ನಿಮ್ಗೆ ದುಡ್ಡು ಕೊಡಿದ್ದಾರೆ ಯಾವ ಹುಡುಗರಿಗೆ? ನೀವ್ ಯಾಕೆ ದುಡ್ಡು ಕೊಡ್ತೀರ? ಆಯ್ತಮ್ಮ, ಈಗ ನಾನು ಹೇಳಿದ್ದಲ್ಲ, ನೀವ್ ಮಾಡಿದ ಮಿಸ್ಟೇಕಿಗೆ ಆಸ್ಪತ್ರೆ ಒಳಗೆ ನಾನು ತಲೆ ತಗ್ಗಿಸ್ತೀನಿ. ಸುಮ್ಮನೆ ಮಾತಾಡಬೇಡಿ, ನಾನ್ ತಲೆ ತಗ್ಗಿಸ್ಬೇಕು ಆಯ್ತಾ? ಒಂದು ಎರಡನೇದು ಗೊತ್ತಾ, ಸದ್ಯಕ್ಕೆ ನಿಮ್ಮ ಯಾರು ಓನರ್ ಇದಾರಲ್ಲ, ಅಲ್ಲೆಲ್ಲ ಇದಾರಲ್ಲ, ಅವ್ರಿಗೆ ಬರಕ್ ಹೇಳಿದ್ವಿ ಗೊತ್ತಾಯ್ತಲ್ಲ. ಅವ್ರು ಶನಿವಾರ ಬರ್ತಾರಂತೆ, ಬರ್ಲಿ, ಬರೋ ತನಕ ಊಟ ನಾನು ಕೊಡ್ತೀನಿ, ನಾನು ಬೇರೆ ಕಡೆ ಮಾಡಿಸ್ತೀನಿ. ಅಮ್ಮ ದಯವಿಟ್ಟು ಆ ಮಾತು ಹೇಳ್ಬಿಡಿ, ನಮ್ಗೆ ಕಷ್ಟ ಆಗುತ್ತೆ. ಬಿಡಿ ಸರ್ ನಾನು ಹೇಳ್ತಿದ್ದೀನಿ. ಆ ಟ್ಯಾಂಕ್ ಕ್ಲೀನ್ ಮಾಡಿ ಸಂಜೆ ಒಳಗೆ ಫ್ರೆಶ್ ಆಗಿ ಬರೋದು, ಮಧ್ಯಾಹ್ನ ಸಂಜೆ ಊಟಕ್ಕೆ ನಾನು ಇದೀನಿ ಆಯ್ತಾ? ಸರಿ ಮಾಡ್ಕೊಳ್ಳಿ. ತಪ್ಪಾಗೋದು ಅವರೆಲ್ಲ ಕಿತ್ಕೊಂಡು ನಡಿಬೇಕು, ಅದನ್ನೇ ವಾದ ಮಾಡಬೇಕು. ಹೋಗಿಲ್ಲ ವಾದ ಮಾಡಿ ಊಟಕ್ಕೆ ಸಂಜೆ ಅವ್ರ ಊಟ ಅಲ್ಲ, ನಾನು ಇರ್ತೀನಿ. ಸಂಜೆ 7:30 ಊಟಕ್ಕೆ ನಾನು ಇಲ್ಲಿ ಇರ್ತೀನಿ. ಟ್ಯಾಂಕ್ ಒಂದು ಕ್ಲೀನ್ ಮಾಡ್ತೀವಿ, ಕ್ಲೀನ್ ಮಾಡಿಸಿ ತುಂಬ ಈಗ ಇಮಿಡಿಯೇಟ್ ಹೋಗಿ